ಆರೋಗ್ಯ ತಪಾಸಣಾ ಶಿಬಿರ ಗ್ರಾಮೀಣ ಭಾಗದ ಜನರಿಗೆ ಪೂರಕ. ಕೆಎನ್ ಕಾಂತರಾಜ್. ಗ್ರಾಮೀಣ ಭಾಗದ ಜನರಿಗೆ ಅನುಕೂಲ ಮಾಡಿಕೊಡುವ ನಿಟ್ಟಿನಲ್ಲಿ ಗ್ರಾಮೀಣ ಭಾಗದಲ್ಲಿ ಆರೋಗ್ಯ ತಪಾಸಣಾ ಶಿಬಿರ ಆಯೋಜಿಸಿರುವುದು ಶ್ಲಾಘನೀಯ ಎಂದು ರೆಡ್ ಕ್ರಾಸ್ ಸಂಸ್ಥೆ ತಾಲೂಕಾ ಅಧ್ಯಕ್ಷ ಕೆಎನ್ ಕಾಂತರಾಜ್ ಹೇಳಿದರು. ಅವರು ಇಂಡಿಯನ್ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಹಾಸನ, ಹಾರ್ಟ್ ಸೆಂಟರ್ ಹಾಸನ, ಮಗ್ಗೆ ಗ್ರಾಮ ಪಂಚಾಯಿತಿ, ಶ್ರೀರಂಗ ಕ್ಲಿನಿಕ್, ಶ್ರೀ ಮೆಡಿಕಲ್ಸ್ ಮಗ್ಗೆ ಹಾಗೂ ಭಾರತೀಯ ರೆಡ್ ಕ್ರಾಸ್ ಸಂಸ್ಥೆ ಆಲೂರು ಇವರ ಸಹಯೋಗದಲ್ಲಿ ಉಚಿತ ಆರೋಗ್ಯ ತಪಾಸಣಾ ಶಿಬಿರ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾತನಾಡಿದರು. ಆಧುನಿಕ ಯುಗದಲ್ಲಿ ಪ್ರತಿಯೊಬ್ಬರು ದೈನಂದಿನ ಕೆಲಸದ ಒತ್ತಡದಲ್ಲಿದ್ದು ತಮ್ಮ ಆರೋಗ್ಯದ ಕಡೆ ಹೆಚ್ಚು ಗಮನ ಹರಿಸಲು ಸಾಧ್ಯವಾಗುತ್ತಿಲ್ಲ. ಇದರಿಂದ ಮಾನಸಿಕ ಹಾಗೂ ದೈಹಿಕವಾಗಿ ಕುಗ್ಗಿ ಆರೋಗ್ಯದಲ್ಲಿ ಏರುಪೇರಾಗುವ ಸಾಧ್ಯತೆಗಳಿದ್ದು ಪ್ರತಿಯೊಬ್ಬರೂ ತಮ್ಮ ಆರೋಗ್ಯದ ಕಡೆ ಹೆಚ್ಚಿನ ಕಾಳಜಿ ವಹಿಸಬೇಕು. ದಿನದಲ್ಲಿ 1 ಗಂಟೆಯಾದರೂ ವ್ಯಾಯಾಮ ಹಾಗೂ ಇತರೆ ಚಟುವಟಿಕೆಗಳಿಗೆ ಗಮನ ನೀಡಬೇಕು. ಗ್ರಾಮೀಣ ಭಾಗದ ಸಾಮಾನ್ಯ ಜನರು ದೂರದ ಆಸ್ಪತ್ರೆಗೆ ಹೋಗಿ ಚಿಕಿತ್ಸೆ ಪಡೆಯಲಾಗದ ಸ್ಥಿತಿಯಲ್ಲಿದ್ದಾರೆ. ಇಂತಹ ಆರೋಗ್ಯ ತಪಾಸಣಾ ಶಿಬಿರಗಳಿಂದ ಜನರು ಆರೋಗ್ಯ ತಪಾಸಣೆ ಮಾಡಿಕೊಂಡು ಚಿಕಿತ್ಸೆ ಪಡೆಯಲು ಸಾಧ್ಯ ಎಂದು ಹೇಳಿದರು. ಹೃದ್ರೋಗ ತಜ್ಞ ಡಾಕ್ಟರ್ ಎಸ್.ಬಿ. ನಿರೂಪ್ ಮಾತನಾಡಿ, ಗ್ರಾಮೀಣ ಹಾಗೂ ನಗರದ ಜನರಿಗೆ ಆರೋಗ್ಯದ ಬಗ್ಗೆ ಅರಿವು ಮೂಡಿಸಿ ಆರೋಗ್ಯವಂತ ಸಮಾಜ ನಿರ್ಮಾಣ ಮಾಡಬೇಕಾದ ಅನಿವಾರ್ಯತೆ ಇದೆ. ಆರೋಗ್ಯ ಜಾಗೃತಿಗೆ ಉಚಿತ ಆರೋಗ್ಯ ಶಿಬಿರಗಳು ಸಹಕಾರಿ. ಪಾಲಕರು, ಸಾರ್ವಜನಿಕರು ಆರೋಗ್ಯದ ಬಗ್ಗೆ ನಿರ್ಲಕ್ಷ್ಯ ತೋರದೆ ತಜ್ಞ ವೈದ್ಯರು ಲಭ್ಯವಿದ್ದಾಗ ಶಿಬಿರದಲ್ಲಿ ಪಾಲ್ಗೊಂಡು ಸದುಪಯೋಗ ಪಡೆಯಬೇಕು ಎಂದು ಹೇಳಿದರು. ಈ ಸಂದರ್ಭದಲ್ಲಿ ಕೀಲು ಮತ್ತು ಮೂಳೆ ತಜ್ಞ ಡಾಕ್ಟರ್ ನಯೀಂ ಸಿದ್ದಿಕ್, ಶಸ್ತ್ರಚಿಕಿತ್ಸಾ ತಜ್ಞ ಡಾಕ್ಟರ್ ಚೈತ್ರಾ ವೈಭಟ್, ತಾಲೂಕು ರೆಡ್ ಕ್ರಾಸ್ ಸಭಾಪತಿ ಕೆಎನ್ ಕಾಂತರಾಜ್, ಕಾರ್ಯದರ್ಶಿ ವೀರಭದ್ರಸ್ವಾಮಿ, ಉಪಾಧ್ಯಕ್ಷ ಶಶಿಧರ್ ಬೆಕ್ಕಡಿ, ಪದಾಧಿಕಾರಿಗಳಾದ ಪ್ರವೀಣ್, ಅಜರುದ್ದೀನ್, ಕುಮಾರ್, ಪ್ರಜ್ವಲ್, ಮುಬಾರಕ್ ಹಾಗೂ ಇತರರು ಉಪಸ್ಥಿತರಿದ್ದರು. ಮೊದಲೇನಾಗಿತ್ತು ಅಂದ್ರೆ ಯಾವ್ದಾದ್ರು ವೆಹಿಕಲ್ ಇರ್ತಿರ್ಲಿಲ್ಲ. ಈಗ ಮನೆಯಿಂದ ಒಂದು ಬೆಂಕಿ ಪಟ್ಲ ತರಬೇಕು ಅಂದ್ರೆ ಬೈಕ್ ಸ್ಟಾರ್ಟ್ ಮಾಡ್ತೀವಿ. ಇವತ್ತಿನ ಪರಿಸ್ಥಿತಿ ನಮ್ದೆಲ್ಲ ಹಂಗಾಗಿದೆ. ಹಂಗಾಗಿ ಬೆಳಗ್ಗೆ ಹೊತ್ತೆದ್ದು ಆರೋಗ್ಯದ ಬಗ್ಗೆ 1 ಗಂಟೆನಾರ ಚಿಂತನೆ ಮಾಡ್ಬೇಕಾಗತ್ತೆ. ಆಗ ಈಗ ಮೊದಲೆಲ್ಲ 100 ವರ್ಷ ಬದುಕ್ತಿದ್ದಾರೆ, ಈಗೆಲ್ಲ 50-60 ವರ್ಷಕ್ಕೆ ಬಂದಿದೆ. ಮೊನ್ನೆ ಇಲ್ಲೊಬ್ಬ ನಮ್ಮ ಸ್ನೇಹಿತ ಒಬ್ಬ ಹುಡುಗ ಸದೋದ, ಅದ್ ನೆನ್ಕಂದ್ರೆ ನಮ್ಗೆ ಹೊಟ್ಟೆ ಉರಿಯುತ್ತೆ. ಇನ್ನು ಸಣ್ಣ ಮಗು 3 ವರ್ಷನ 4 ವರ್ಷನ ಆಗಿದೆ ಅಷ್ಟೇ. ಅವರ ಹೆಂಡತಿ ಮಕ್ಕಳ ಪರಿಸ್ಥಿತಿ ಹೆಂಗೆ? ಇದಕ್ಕೆ ಏನ್ ಹೇಳ್ತೀವಿ ಅಂದ್ರೆ ಆರೋಗ್ಯದ ಬಗ್ಗೆ ಗಮನ ಇರ್ಬೇಕು. ಇಲ್ಲ ಈಗ ಈ ಸರ್ಕಾರಗಳು ಏನಾಗಿದೆ ಅಂದ್ರೆ ರೋಡ್ಗೂ ಎಣ್ಣೆ ಅಂಗಡಿ ಕೊಟ್ಬಿಟ್ಟು ಸಮಾಜನ ಹಾಳು ಮಾಡಿ ಇಟ್ಬಿಟ್ರು. ಈ ಸಂದರ್ಭದಲ್ಲಿ ಅದೆಲ್ಲ ಮಾತಾಡೋದಲ್ಲ, ಆದ್ರೂ ಕೆಲವು ಟೈಮ್ ಮಾತಾಡ್ಬೇಕಾಗತ್ತೆ. ಬೇಜಾರಾದಾಗ ಮಾತಾಡ್ತೀವಿ. ನಮ್ಮೊಂದಿಗೆ ಈ ಆರೋಗ್ಯ ಮೇಳನ ಯಶಸ್ವಿಯಾಗಿ ನಡೆಸಕ್ಕೆ ಈ ಕಾರ್ಯಕ್ರಮಕ್ಕೆ ಬಂದು ಡಾಕ್ಟರ್ಗಳು ಸಹಕರಿಸಿದರೆ ಅವರಿಗೆ ನಮ್ಮ ಪ್ರಜ್ವಲ್ ಬಂದು ಅವರಿಗೆ ಒಂದು ಸನ್ಮಾನ ಮಾಡಬೇಕು ಅಂತ ಈ ಸಂದರ್ಭದಲ್ಲಿ ಕೇಳ್ಕೊತೀನಿ. ಇಟ್ಕೊಂಡು ಬರ್ಬೇಕು. ಯಾರು ಮಾತ್ರ ತರದೇ ಇಲ್ಲ. ನಿಮ್ ಮಾತ್ರ ತರದೇ ನಾವು ಏನು ಟೆಸ್ಟ್ ಮಾಡಕ ನಿಮ್ಗೆ ಉಪಯೋಗ ಆಗ್ಬೇಕು. ಇದು ಕ್ಯಾಂಪ್ ತುಂಬಾ ಉಪಯೋಗ ಆಗ್ಬೇಕು. ನೀವೇನು ತಗೋತೀರ, ನಿಮ್ಗೆ ಏನೇನು ರೆಕಾರ್ಡ್ಸ್ಗಳಿದೆ, ಮುಂಚೆ ಈಗ ನಿಮ್ಗೆ ಈಗ ತೊಂದರೆಗಳಿದ್ರೆ, ಅದು ಸ್ಕ್ಯಾನ್ಸ್ಗಳಿದ್ರೆ, ಇಲ್ಲ ಕಾಲಿಂದ ತೊಂದರೆಗಳಿದ್ರೆ, ಅದು ಎಕ್ಸ್ರೇ ಏನಾದ್ರು ಮಾಡಿಸಿದ್ರೆ, ಇಲ್ಲ ಹಾರ್ಟಿಂದ ಏನಾದ್ರು ಮೆಡಿಸಿನ್ಗಳಿದ್ರೆ, ಹಾರ್ಟಿನ ಮುಂಚೆ ಏನೋ ಟೆಸ್ಟ್ಗಳಿದ್ರೆ ಅದೆಲ್ಲ ತಂದ್ರೆ ನೋಡಿ ಅದ್ರ ತಕ್ಕಂಗೆ ನಾವು ಮೆಡಿಸಿನ್ ಕೊಡ್ಬೋದು. ನೀವು ಹಾಗೆ ಏನೋ ತರ್ತಲಿದ್ರೆ ಹಾಗೆ ಬಂದ್ರೆ ನಮ್ಗೆ ಟ್ರೀಟ್ಮೆಂಟ್ ಕೊಡೋದು ಕಷ್ಟ ಆಗುತ್ತೆ. ಮತ್ತೆ ಸ್ವಲ್ಪ ತಾಳ್ಮೆಯಿಂದ ಎಲ್ಲ ECG ಬ್ಲಡ್ ಟೆಸ್ಟ್ಗಳೆಲ್ಲ ಮಾಡಿಸ್ಕೊಂಡು ನಿಮ್ಗೆ ಏನ್ ತೊಂದರೆಗಳಿದ್ರೆ ನಾವೇನ್ ಹೇಳ್ತೀವಿ, ಮಾತ್ರೆಗಳು ಏನೇನು ಕೊಡ್ತೀವಿ ಅದು ಕರೆಕ್ಟಾಗಿ ತಗೊಳ್ಬೇಕು. ಆಮೇಲೆ ಅದ್ರ ಪ್ರಕಾರ ಸುಮ್ಮನೆ ಮಾತ್ರೆ ತಗೊಂಡ್ರೆ ಸರಿ ಹೋಗಲ್ಲ. ಅದಾದ್ಮೇಲೆ ಮತ್ತೆ ಒಂದು 2 ವಾರ ಆದ್ಮೇಲೆ ಮತ್ತೆ ಟೆಸ್ಟ್ ಮಾಡಿ ನೋಡ್ಬೇಕಾಗುತ್ತೆ. ಶುಗರ್ ಕಾಯಿಲೆ, BP ಕಾಯಿಲೆ ಇದ್ದು ಕಂಟ್ರೋಲ್ ಇದ್ರೆ ನಿಮ್ಮ ಹಾರ್ಟ್ ಅಟ್ಯಾಕ್ ಇಲ್ಲ ದೊಡ್ಡ ತೊಂದರೆಗಳು ಕಂಟ್ರೋಲ್ ಇದ್ದು ತಡೆಯ ಕಟ್ಬೋದು. ಕಂಟ್ರೋಲ್ ಇಲ್ಲ ಅಂದ್ರೆ ಪ್ರಯೋಜನ ಇಲ್ಲ. ಸೊ ಅದಕ್ಕೆ ನಾವು ಈಗ ಒಂದು ಮಾತ್ರೆ ಶುರು ಮಾಡ್ತೀವಿ. ಇದಾದ್ಮೇಲೆ 2 ವಾರ ಇಲ್ಲ 1 ತಿಂಗಳಲ್ಲಿ ಮತ್ತೆ ಚೆಕ್ ಮಾಡಿಸಿ BP ಶುಗರ್ನ ಚೆಕ್ ಮಾಡಿಸಿದ್ರೆ ಅಡ್ಜಸ್ಟ್ ಮಾಡ್ಬೇಕಾಗುತ್ತೆ. ಕೆಲವರಿಗೆ ಟ್ಯಾಬ್ಲೆಟ್ ಜಾಸ್ತಿ ಕಡಿಮೆ ಮಾಡೋದು, ಡೋಸ್ ಕಡಿಮೆ ಮಾಡ್ಬೇಕಾದ್ರೆ ಡೋಸ್ ಕಡಿಮೆ ಜಾಸ್ತಿ ಮಾಡ್ಬೇಕು.